ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೋಣ ಪುರಸಭೆ ಮುಖ್ಯಾಧಿಕಾರಿಯ ಸುಳ್ಳಿನ ಆಟ ಬಯಲು. ಜೆಸಿಬಿ ತಂದು ನಾಟಕವಾಡಿ ಮಾಧ್ಯಮ ಹಾಗೂ ಸಾರ್ವಜನಿಕರಿಗೆ ವಂಚಿಸಿದ ರಮೇಶ್ ಹೊಸಮನೆ. 40 ವರ್ಷದ ರಾಜಕಾರಣಕ್ಕೆ ಮುಖ್ಯಾಧಿಕಾರಿಯಿಂದ ಮಸಿ. ಜೆಸಿಬಿ ನಾಟಕವಾಡಿ ವಂಚಿಸಿದ ರಮೇಶ್ ಹೊಸಮನಿ. ರೋಣ ಪುರಸಭೆಯ ಸುಳ್ಳಿನ ಇಂಪ್ಯಾಕ್ಟ್ ಬಯಲು. ರೋಣ ಕ್ಷೇತ್ರದಲ್ಲಿ ಬರೋಬ್ಬರಿ 40 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸ ಹೊಂದಿರುವ ಮತ್ತು ಸದ್ಯ ಸಚಿವ ಸ್ಥಾನಕ್ಕಾಗಿ ಜಿಲ್ಲೆಯಾದ್ಯಂತ ಭಾರಿ ಚರ್ಚೆ ಹಾಗೂ ಹೋರಾಟ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಮಾಡುತ್ತಿರುವ ಬೇಜವಾಬ್ದಾರಿತನ ಮಾತ್ರ ಇಡೀ ಕ್ಷೇತ್ರದ ಹೆಸರಿಗೆ ಕಳಂಕ ತರುತ್ತಿದೆ. ರೋಣ ಬಸ್ ನಿಲ್ದಾಣ ರಸ್ತೆಯ ಭೀಕರ ಸ್ಥಿತಿಯ ಬಗ್ಗೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಬಿತ್ತರಿಸಿದ ತಕ್ಷಣವೇ ಎಚ್ಚೆತ್ತಂತೆ ನಟಿಸಿದ್ದ ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿಯವರು ಇಡೀ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೆ ದೊಡ್ಡ ವಂಚನೆ ಎಸಗಿರೋದು ಈಗ ಬಯಲಾಗಿದೆ. ಚರಂಡಿ ಸ್ವಚ್ಛತೆ ಹೆಸರಲ್ಲಿ ಕೇವಲ ಫೋಟೋ ರಾಜಕೀಯ. ವರದಿ ಪ್ರಸಾರವಾದ ಬೆನ್ನಲ್ಲೇ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿಯವರು ಮಾಧ್ಯಮಕ್ಕೆ ಕರೆ ಮಾಡಿ ಸ್ವಚ್ಛತೆ ಮಾಡುತ್ತಿದ್ದೇವೆ ಎಂದು ಜೆಸಿಬಿ ನಿಂತಿರುವ ಫೋಟೋಗಳನ್ನು ಕಳುಹಿಸಿಕೊಟ್ಟಿದ್ರು. ಮಾಧ್ಯಮ ಕೂಡ ಜವಾಬ್ದಾರಿಯುತ ಅಧಿಕಾರಿಯ ಮಾತು ನಂಬಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ಆದರೆ ಸತ್ಯ ಏನಂದ್ರೆ ಮುಖ್ಯಾಧಿಕಾರಿಗಳು ಕಳುಹಿಸಿದ ಜೆಸಿಬಿ ಕೇವಲ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮಾತ್ರ ಬಂದಿತ್ತೆ ಹೊರತು ಚರಂಡಿ ಸ್ವಚ್ಛಗೊಳಿಸುವುದಕ್ಕಲ್ಲ. ಕ್ಷೇತ್ರದಲ್ಲಿ ಹಿರಿಯ ರಾಜಕಾರಣದ ಹಿನ್ನೆಲೆ ಇದ್ರೂ ಸ್ಥಳೀಯ ಆಡಳಿತದ ಮುಖ್ಯಸ್ಥರಾದ ರಮೇಶ್ ಹೊಸಮನಿಯವರ ಇಂತಹ ಕಣ್ಣೊರೆಸುವ ತಂತ್ರ ಇಡೀ ತಾಲೂಕಿನ ಗೌರವವನ್ನ ಹರಾಜು ಹಾಕುವಂತಿದೆ. ಅಧಿಕಾರಿಗಳ ಉದಾಸೀನತೆಗೆ ಸಾಕ್ಷಿ ಈ ದೃಶ್ಯಗಳು. ಸದ್ಯ ಲಭ್ಯವಾಗಿರುವ ದೃಶ್ಯಗಳನ್ನ ನೋಡಿದ್ರೆ ಬಸ್ ನಿಲ್ದಾಣ ರಸ್ತೆಯ ಚರಂಡಿ ಕಿಂಚಿತ್ತೂ ಸ್ವಚ್ಛಗೊಂಡಿಲ್ಲ. ಚರಂಡಿಯಲ್ಲಿ ಕಸದ ರಾಶಿ ಹಾಗೆ ಹೂತು ಹೋಗಿದ್ದು ಚರಂಡಿ ನೀರೆಲ್ಲ ಮತ್ತಷ್ಟು ಭೀಕರವಾಗಿ ರಸ್ತೆಯ ಮೇಲೆಯೇ ಉಕ್ಕಿ ಹರಿಯುತ್ತಿದೆ. ಶಾಲಾ ಮಕ್ಕಳು ಮಹಿಳೆಯರು ಅದೇ ಕೊಳಚೆಯಲ್ಲೇ ಪರದಾಡುವ ಸ್ಥಿತಿ ಮುಂದುವರೆದಿದೆ. ಒಂದೆಡೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿದ್ರೆ ಇನ್ನೊಂದೆಡೆ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿಯವರು ಇಷ್ಟೊಂದು ಜಡ ಹಿಡಿದು ಕುಳಿತಿರೋದು ಸರಿಯೇ? ಮಾಧ್ಯಮಗಳಿಗೆ ಸುಳ್ಳು ಫೋಟೋ ಕಳುಹಿಸುವ ಇವರ ಬೇಜವಾಬ್ದಾರಿತನಕ್ಕೆ ಕೊನೆ ಯಾವಾಗ ಅಂತ ಸ್ಥಳೀಯ ನಾಗರಿಕರು ಆಕ್ರೋಶದ ಜ್ವಾಲೆ ಕಾರುತ್ತಿದ್ದಾರೆ. ಮುಖ್ಯಾಧಿಕಾರಿ ರಮೇಶ್ ಹೊಸಮನಿಯವರ ಮಾಧ್ಯಮಗಳನ್ನ ಮತ್ತು ಸಾರ್ವಜನಿಕರನ್ನ ಸಮಾಧಾನ ಪಡಿಸಲು ಜೆಸಿಬಿ ಕಳುಹಿಸಿದಂತೆ ನಾಟಕವಾಡಿ ಕೈ ತೊಳೆದುಕೊಳ್ಳುವ ನಿಮ್ಮ ತಂತ್ರ ಇಲ್ಲಿಗೆ ಮುಗಿಯಿತು. ಸಾರ್ವಜನಿಕರಿಗೆ ಈ ನರಕ ಸದೃಶ ಸ್ತುತಿಯಿಂದ ಮುಕ್ತಿ ಸಿಗುವವರೆಗೂ ನಿಮ್ಮ ಈ ಆಡಳಿತಾತ್ಮಕ ವೈಫಲ್ಯವನ್ನು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸರಣಿ ವರದಿಗಳ ಮೂಲಕ ಜನರ ಮುಂದೆ ಇಡುತ್ತಲೇ ಇರುತ್ತದೆ. ಕಾಯ್ದು ನೋಡಿ. ತನಿಖಾ ವರದಿ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ.